ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ಗೆ ಹಾಸಿಗೆ ದಿಂಬು ಇನ್ನೂ ಕೂಡ ಸಿಕ್ಕಿಲ್ಲ. ಹೈಕೋರ್ಟ್ ಕೊಡೋದಕ್ಕೆ ಅನುಮತಿಯನ್ನ ಕೊಟ್ಟರೂ ಕೂಡ ಜೈಲಾಧಿಕಾರಿಗಳು ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ ಬನ್ನಿ. ಇಂದಾದ್ರೂ ದರ್ಶನ್ಗೆ ಸಿಗುತ್ತಾ ಗುಡ್ ನ್ಯೂಸ್? ಕೋರ್ಟ್ ಮುಂದಿಟ್ಟಿರುವಂತಹ ಬೇಡಿಕೆ ಈಡೇರುತ್ತಾ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಹಾಸಿಗೆ ದಿಂಬು ಸಂಬಂಧ ಅರ್ಜಿ ಸಲ್ಲಿಸಿದ್ರು. ಇನ್ನು ಹೈಕೋರ್ಟ್ ನಿರ್ದೇಶನದ ನಂತರವೂ ಜೈಲಾಧಿಕಾರಿಗಳು ಸರಿಯಾಗಿ ಏನು ಒದಗಿಸ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲ ಅರ್ಜಿ ಸಲ್ಲಿಸಿದ್ರು. ಸದ್ಯ ನಟ ದರ್ಶನ್ ಹಾಸಿಗೆ ದಿಂಬು ವಿಚಾರವಾಗಿ ಕಾನೂನು ಸೇವಾ ಪ್ರಾಧಿಕಾರದ ವರದಿ ಮೇಲೆ ವಾದಕ್ಕೆ ಕಾಲಾವಕಾಶವನ್ನ ಕೋರಲಾಗಿದೆ. ಹೀಗಾಗಿ ದರ್ಶನ್ ಪರ ವಕೀಲ ಸುನಿಲ್ ಕಾಲಾವಕಾಶಕ್ಕೆ ಮನವಿ ಮಾಡಲಾಗಿದ್ದು ಇಂದಿಗೆ ವಾದ ಮಂಡಿಸುವುದಾಗಿ ಮನವಿ ಮಾಡಿದ್ರು. ಇಂದು ಮತ್ತೆ ವಿಚಾರಣೆ ನಡೆಯಲಿದೆ. ದರ್ಶನ್ಗೆ ಹಾಸಿಗೆ ಮತ್ತು ದಿಂಬು ನೀಡಬೇಕು ಅಂತ ದರ್ಶನ್ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿ ಆದೇಶ ಇಂದು ಹೊರಬೀಳುತ್ತೆ ಎಂಬ ಪ್ರಶ್ನೆ ಕಾಡಿದೆ. ಆದರೆ ಈ ಅರ್ಜಿಯ ಹಿನ್ನೆಲೆಯಲ್ಲಿ ಜೈಲು ಅಧಿಕಾರಿಗಳ ವಿರುದ್ಧ ದರ್ಶನ್ರ ಆರೋಪಗಳು ಮತ್ತು ಕಾನೂನು ಪ್ರಾಧಿಕಾರದ ವರದಿಯು ಚರ್ಚೆಗೆ ಗುರಿಯಾಗಿವೆ. ದರ್ಶನ್ ಕಳ್ಳಾಟ. ಸದ್ಯ ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ಸಾಲು ಸಾಲು ಆರೋಪ ಮಾಡಿದ್ದಾರೆ. ಸೂಕ್ತ ಶೌಚಾಲಯದ ವ್ಯವಸ್ಥೆ ಇಲ್ಲ, ಬ್ಯಾರೆಕ್ನಲ್ಲಿ 1 ಇಂಡಿಯನ್ 2 ವೆಸ್ಟರ್ನ್ ಟಾಯ್ಲೆಟ್ಗಳಿವೆ. ಸದ್ಯ 10 ಕೈದಿಗಳು ಇರುವಂತಹ ಬ್ಯಾರೆಕ್ನಲ್ಲಿ ದರ್ಶನ್ ಇದ್ದಾರೆ. ವಿಚಾರಣಾಧೀನ ಕೈದಿಗೆ ಹಾಸಿಗೆ ದಿಂಬು ಕೊಡಲು ಬರೋದಿಲ್ಲ. ನಿಯಮಗಳ ಪ್ರಕಾರ ದರ್ಶನ್ಗೆ ಟಿವಿ ನೀಡಲು ಸಾಧ್ಯವಿಲ್ಲ. ಬಿಸಿಲಿನಲ್ಲಿ 1 ಗಂಟೆ ವಾಕ್ ಮಾಡಲು ದರ್ಶನ್ಗೆ ಅವಕಾಶ ನೀಡಲಾಗಿದೆ. ದರ್ಶನ್ಗೆ ಫಂಗಸ್ ಬಂದಿದೆ ಅಂತ ಹೇಳಿದ್ದು ಸುಳ್ಳು ಅನ್ನೋದು ಗೊತ್ತಾಗಿದೆ. ಕೈಯಲ್ಲಿ ಫಂಗಸ್ ಬಂದಿದೆ ಎಂದಿದ್ದ ಆರೋಪಿ ದರ್ಶನ್, ಆದರೆ ದರ್ಶನ್ ಕೈಯಲ್ಲಿ ಫಂಗಸ್ ಇಲ್ಲ, ಹಿಮ್ಮಡಿಯಲ್ಲಿ ಬೆರುಕು ಇಲ್ಲ. ಚರ್ಮ ರೋಗ ತಜ್ಞೆ ಜ್ಯೋತಿಬಾಯಿ ವರದಿ ಸಲ್ಲಿಕೆ ನೀಡಿದ್ದಾರೆ. ಜೈಲಾಧಿಕಾರಿಗಳು ನಿಯಮವನ್ನ ಪಾಲಿಸಿದ್ದಾರೆ. ಜೈಲು ವೈದ್ಯರಿಂದ ದರ್ಶನ್ಗೆ ಫಿಸಿಯೋಥೆರಪಿ. ದರ್ಶನ್ ಬ್ಯಾರಕ್ನಲ್ಲಿ ರಾತ್ರಿ ಪೂರ್ತಿ ಲೈಟ್ ವ್ಯವಸ್ಥೆ. ಆದರೆ ರಾತ್ರಿಯಿಡೀ ಲೈಟ್ ಬೇಡ ಎನ್ನುತ್ತಿರುವ ದರ್ಶನ್ ಇದನ್ನ ಕೋರ್ಟ್ ಪರಿಗಣಿಸುತ್ತಾ ಎಂಬುದನ್ನ ಇಂದಿನ ವಿಚಾರಣೆಯಲ್ಲಿ ನೋಡಬೇಕಿದೆ. ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಜೈಲಿನಲ್ಲಿ 4 ಗೋಡೆಗಳ ಮಧ್ಯೆ ಕಾಲ ಕಳೆಯುವಂತೆ ಆಗಿದೆ. ಇತ್ತೀಚೆಗೆ ಅವರು ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ಅರ್ಜಿ ಸಲ್ಲಿಸಿದ್ದಾರೆ. ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳು ಇಲ್ಲ ಅಂತ ಆರೋಪಿಸಿ ಜೈಲು ಅಧಿಕಾರಿಗಳ ವಿರುದ್ಧ ಸಾಲು ಸಾಲು ದೂರುಗಳನ್ನ ದರ್ಶನ್ ಮಾಡಿದ್ದಾರೆ. ಜೈಲು ಅಧಿಕಾರಿಗಳು ದರ್ಶನ್ರ ಆರೋಪಗಳನ್ನ ತಿರಸ್ಕರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ಗೆ ಹಾಸಿಗೆ ದಿಂಬು ಇನ್ನೂ ಕೂಡ ಸಿಕ್ಕಿಲ್ಲ. ಹೈಕೋರ್ಟ್ ಕೊಡೋದಕ್ಕೆ ಅನುಮತಿಯನ್ನ ಕೊಟ್ಟರೂ ಕೂಡ ಜೈಲಾಧಿಕಾರಿಗಳು ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ ಬನ್ನಿ. ಇಂದಾದ್ರೂ ದರ್ಶನ್ಗೆ ಸಿಗುತ್ತಾ ಗುಡ್ ನ್ಯೂಸ್? ಕೋರ್ಟ್ ಮುಂದಿಟ್ಟಿರುವಂತಹ ಬೇಡಿಕೆ ಈಡೇರುತ್ತಾ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಹಾಸಿಗೆ ದಿಂಬು ಸಂಬಂಧ ಅರ್ಜಿ ಸಲ್ಲಿಸಿದ್ರು. ಇನ್ನು ಹೈಕೋರ್ಟ್ ನಿರ್ದೇಶನದ ನಂತರವೂ ಜೈಲಾಧಿಕಾರಿಗಳು ಸರಿಯಾಗಿ ಏನು ಒದಗಿಸ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲ ಅರ್ಜಿ ಸಲ್ಲಿಸಿದ್ರು. ಸದ್ಯ ನಟ ದರ್ಶನ್ ಹಾಸಿಗೆ ದಿಂಬು ವಿಚಾರವಾಗಿ ಕಾನೂನು ಸೇವಾ ಪ್ರಾಧಿಕಾರದ ವರದಿ ಮೇಲೆ ವಾದಕ್ಕೆ ಕಾಲಾವಕಾಶವನ್ನ ಕೋರಲಾಗಿದೆ. ಹೀಗಾಗಿ ದರ್ಶನ್ ಪರ ವಕೀಲ ಸುನಿಲ್ ಕಾಲಾವಕಾಶಕ್ಕೆ ಮನವಿ ಮಾಡಲಾಗಿದ್ದು ಇಂದಿಗೆ ವಾದ ಮಂಡಿಸುವುದಾಗಿ ಮನವಿ ಮಾಡಿದ್ರು. ಇಂದು ಮತ್ತೆ ವಿಚಾರಣೆ ನಡೆಯಲಿದೆ. ದರ್ಶನ್ಗೆ ಹಾಸಿಗೆ ಮತ್ತು ದಿಂಬು ನೀಡಬೇಕು ಅಂತ ದರ್ಶನ್ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿ ಆದೇಶ ಇಂದು ಹೊರಬೀಳುತ್ತೆ ಎಂಬ ಪ್ರಶ್ನೆ ಕಾಡಿದೆ. ಆದರೆ ಈ ಅರ್ಜಿಯ ಹಿನ್ನೆಲೆಯಲ್ಲಿ ಜೈಲು ಅಧಿಕಾರಿಗಳ ವಿರುದ್ಧ ದರ್ಶನ್ರ ಆರೋಪಗಳು ಮತ್ತು ಕಾನೂನು ಪ್ರಾಧಿಕಾರದ ವರದಿಯು ಚರ್ಚೆಗೆ ಗುರಿಯಾಗಿವೆ. ದರ್ಶನ್ ಕಳ್ಳಾಟ. ಸದ್ಯ ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ಸಾಲು ಸಾಲು ಆರೋಪ ಮಾಡಿದ್ದಾರೆ. ಸೂಕ್ತ ಶೌಚಾಲಯದ ವ್ಯವಸ್ಥೆ ಇಲ್ಲ, ಬ್ಯಾರೆಕ್ನಲ್ಲಿ 1 ಇಂಡಿಯನ್ 2 ವೆಸ್ಟರ್ನ್ ಟಾಯ್ಲೆಟ್ಗಳಿವೆ. ಸದ್ಯ 10 ಕೈದಿಗಳು ಇರುವಂತಹ ಬ್ಯಾರೆಕ್ನಲ್ಲಿ ದರ್ಶನ್ ಇದ್ದಾರೆ. ವಿಚಾರಣಾಧೀನ ಕೈದಿಗೆ ಹಾಸಿಗೆ ದಿಂಬು ಕೊಡಲು ಬರೋದಿಲ್ಲ. ನಿಯಮಗಳ ಪ್ರಕಾರ ದರ್ಶನ್ಗೆ ಟಿವಿ ನೀಡಲು ಸಾಧ್ಯವಿಲ್ಲ. ಬಿಸಿಲಿನಲ್ಲಿ 1 ಗಂಟೆ ವಾಕ್ ಮಾಡಲು ದರ್ಶನ್ಗೆ ಅವಕಾಶ ನೀಡಲಾಗಿದೆ. ದರ್ಶನ್ಗೆ ಫಂಗಸ್ ಬಂದಿದೆ ಅಂತ ಹೇಳಿದ್ದು ಸುಳ್ಳು ಅನ್ನೋದು ಗೊತ್ತಾಗಿದೆ. ಕೈಯಲ್ಲಿ ಫಂಗಸ್ ಬಂದಿದೆ ಎಂದಿದ್ದ ಆರೋಪಿ ದರ್ಶನ್, ಆದರೆ ದರ್ಶನ್ ಕೈಯಲ್ಲಿ ಫಂಗಸ್ ಇಲ್ಲ, ಹಿಮ್ಮಡಿಯಲ್ಲಿ ಬೆರುಕು ಇಲ್ಲ. ಚರ್ಮ ರೋಗ ತಜ್ಞೆ ಜ್ಯೋತಿಬಾಯಿ ವರದಿ ಸಲ್ಲಿಕೆ ನೀಡಿದ್ದಾರೆ. ಜೈಲಾಧಿಕಾರಿಗಳು ನಿಯಮವನ್ನ ಪಾಲಿಸಿದ್ದಾರೆ. ಜೈಲು ವೈದ್ಯರಿಂದ ದರ್ಶನ್ಗೆ ಫಿಸಿಯೋಥೆರಪಿ. ದರ್ಶನ್ ಬ್ಯಾರಕ್ನಲ್ಲಿ ರಾತ್ರಿ ಪೂರ್ತಿ ಲೈಟ್ ವ್ಯವಸ್ಥೆ. ಆದರೆ ರಾತ್ರಿಯಿಡೀ ಲೈಟ್ ಬೇಡ ಎನ್ನುತ್ತಿರುವ ದರ್ಶನ್ ಇದನ್ನ ಕೋರ್ಟ್ ಪರಿಗಣಿಸುತ್ತಾ ಎಂಬುದನ್ನ ಇಂದಿನ ವಿಚಾರಣೆಯಲ್ಲಿ ನೋಡಬೇಕಿದೆ.
ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಜೈಲಿನಲ್ಲಿ 4 ಗೋಡೆಗಳ ಮಧ್ಯೆ ಕಾಲ ಕಳೆಯುವಂತೆ ಆಗಿದೆ. ಇತ್ತೀಚೆಗೆ ಅವರು ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ಅರ್ಜಿ ಸಲ್ಲಿಸಿದ್ದಾರೆ. ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳು ಇಲ್ಲ ಅಂತ ಆರೋಪಿಸಿ ಜೈಲು ಅಧಿಕಾರಿಗಳ ವಿರುದ್ಧ ಸಾಲು ದೂರುಗಳನ್ನು ದರ್ಶನ್ ಮಾಡಿದ್ದಾರೆ. ಜೈಲು ಅಧಿಕಾರಿಗಳು ದರ್ಶನ್ರ ಆರೋಪಗಳನ್ನ ತಿರಸ್ಕರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ಗೆ ಹಾಸಿಗೆ ದಿಂಬು ಇನ್ನೂ ಕೂಡ ಸಿಕ್ಕಿಲ್ಲ. ಹೈಕೋರ್ಟ್ ಕೊಡೋದಕ್ಕೆ ಅನುಮತಿಯನ್ನ ಕೊಟ್ಟರೂ ಕೂಡ ಜೈಲಾಧಿಕಾರಿಗಳು ಕೊಡೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ ಬನ್ನಿ. ಇಂದಾದ್ರೂ ದರ್ಶನ್ಗೆ ಸಿಗುತ್ತಾ ಗುಡ್ ನ್ಯೂಸ್? ಕೋರ್ಟ್ ಮುಂದಿಟ್ಟಿರುವಂತಹ ಬೇಡಿಕೆ ಈಡೇರುತ್ತಾ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಹಾಸಿಗೆ ದಿಂಬು ಸಂಬಂಧ ಅರ್ಜಿ ಸಲ್ಲಿಸಿದ್ರು. ಇನ್ನು ಹೈಕೋರ್ಟ್ ನಿರ್ದೇಶನದ ನಂತರವೂ ಜೈಲಾಧಿಕಾರಿಗಳು ಸರಿಯಾಗಿ ಏನು ಒದಗಿಸ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲ ಅರ್ಜಿ ಸಲ್ಲಿಸಿದ್ರು. ಸದ್ಯ ನಟ ದರ್ಶನ್ ಹಾಸಿಗೆ ದಿಂಬು ವಿಚಾರವಾಗಿ ಕಾನೂನು ಸೇವಾ ಪ್ರಾಧಿಕಾರದ ವರದಿ ಮೇಲೆ ವಾದಕ್ಕೆ ಕಾಲಾವಕಾಶವನ್ನ ಕೋರಲಾಗಿದೆ. ಹೀಗಾಗಿ ದರ್ಶನ್ ಪರ ವಕೀಲ ಸುನಿಲ್ ಕಾಲಾವಕಾಶಕ್ಕೆ ಮನವಿ ಮಾಡಲಾಗಿದ್ದು ಇಂದಿಗೆ ವಾದ ಮಂಡಿಸುವುದಾಗಿ ಮನವಿ ಮಾಡಿದ್ರು. ಇಂದು ಮತ್ತೆ ವಿಚಾರಣೆ ನಡೆಯಲಿದೆ. ದರ್ಶನ್ಗೆ ಹಾಸಿಗೆ ಮತ್ತು ದಿಂಬು ನೀಡಬೇಕು ಅಂತ ದರ್ಶನ್ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿ ಆದೇಶ ಇಂದು ಹೊರಬೀಳುತ್ತೆ ಎಂಬ ಪ್ರಶ್ನೆ ಕಾಡಿದೆ. ಆದರೆ ಈ ಅರ್ಜಿಯ ಹಿನ್ನೆಲೆಯಲ್ಲಿ ಜೈಲು ಅಧಿಕಾರಿಗಳ ವಿರುದ್ಧ ದರ್ಶನ್ರ ಆರೋಪಗಳು ಮತ್ತು ಕಾನೂನು ಪ್ರಾಧಿಕಾರದ ವರದಿಯು ಚರ್ಚೆಗೆ ಗುರಿಯಾಗಿವೆ. ದರ್ಶನ್ ಕಳ್ಳಾಟ. ಸದ್ಯ ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ಸಾಲು ಆರೋಪ ಮಾಡಿದ್ದಾರೆ. ಸೂಕ್ತ ಶೌಚಾಲಯದ ವ್ಯವಸ್ಥೆ ಇಲ್ಲ, ಬ್ಯಾರಕ್ನಲ್ಲಿ 1 ಇಂಡಿಯನ್ 2 ವೆಸ್ಟರ್ನ್ ಟಾಯ್ಲೆಟ್ಗಳಿವೆ. ಸದ್ಯ 10 ಕೈದಿಗಳು ಇರುವಂತಹ ಬ್ಯಾರಕ್ನಲ್ಲಿ ದರ್ಶನ್ ಇದ್ದಾರೆ. ವಿಚಾರಣಾಧೀನ ಕೈದಿಗೆ ಹಾಸಿಗೆ ದಿಂಬು ಕೊಡಲು ಬರೋದಿಲ್ಲ. ನಿಯಮಗಳ ಪ್ರಕಾರ ದರ್ಶನ್ಗೆ ಟಿವಿ ನೀಡಲು ಸಾಧ್ಯವಿಲ್ಲ. ಬಿಸಿಲಿನಲ್ಲಿ 1 ಗಂಟೆ ವಾಕ್ ಮಾಡಲು ದರ್ಶನ್ಗೆ ಅವಕಾಶ ನೀಡಲಾಗಿದೆ. ದರ್ಶನ್ಗೆ ಫಂಗಸ್ ಬಂದಿದೆ ಅಂತ ಹೇಳಿದ್ದು ಸುಳ್ಳು ಅನ್ನೋದು ಗೊತ್ತಾಗಿದೆ. ಕೈಯಲ್ಲಿ ಫಂಗಸ್ ಬಂದಿದೆ ಎಂದಿದ್ದ ಆರೋಪಿ ದರ್ಶನ್, ಆದರೆ ದರ್ಶನ್ ಕೈಯಲ್ಲಿ ಫಂಗಸ್ ಇಲ್ಲ, ಹಿಮ್ಮಡಿಯಲ್ಲಿ ಬೆರುಕು ಇಲ್ಲ. ಚರ್ಮ ರೋಗ ತಜ್ಞೆ ಜ್ಯೋತಿಬಾಯಿ ವರದಿ ಸಲ್ಲಿಕೆ ನೀಡಿದ್ದಾರೆ. ಜೈಲಾಧಿಕಾರಿಗಳು ನಿಯಮವನ್ನ ಪಾಲಿಸಿದ್ದಾರೆ. ಜೈಲು ವೈದ್ಯರಿಂದ ದರ್ಶನ್ಗೆ ಫಿಸಿಯೋಥೆರಪಿ. ದರ್ಶನ್ ಬ್ಯಾರಕ್ನಲ್ಲಿ ರಾತ್ರಿ ಪೂರ್ತಿ ಲೈಟ್ ವ್ಯವಸ್ಥೆ. ಆದರೆ ರಾತ್ರಿಯಿಡೀ ಲೈಟ್ ಬೇಡ ಎನ್ನುತ್ತಿರುವ ದರ್ಶನ್ ಇದನ್ನ ಕೋರ್ಟ್ ಪರಿಗಣಿಸುತ್ತಾ ಎಂಬುದನ್ನ ಇಂದಿನ ವಿಚಾರಣೆಯಲ್ಲಿ ನೋಡಬೇಕಿದೆ. ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಜೈಲಿನಲ್ಲಿ 4 ಗೋಡೆಗಳ ಮಧ್ಯೆ ಕಾಲ ಕಳೆಯುವಂತೆ ಆಗಿದೆ. ಇತ್ತೀಚೆಗೆ ಅವರು ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ಅರ್ಜಿ ಸಲ್ಲಿಸಿದ್ದಾರೆ. ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳು ಇಲ್ಲ ಅಂತ ಆರೋಪಿಸಿ ಜೈಲು ಅಧಿಕಾರಿಗಳ ವಿರುದ್ಧ ಸಾಲು ದೂರುಗಳನ್ನು ದರ್ಶನ್ ಮಾಡಿದ್ದಾರೆ. ಜೈಲು ಅಧಿಕಾರಿಗಳು ದರ್ಶನ್ರ ಆರೋಪಗಳನ್ನ ತಿರಸ್ಕರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ಗೆ ಹಾಸಿಗೆ ದಿಂಬು ಇನ್ನೂ ಕೂಡ ಸಿಕ್ಕಿಲ್ಲ. ಹೈಕೋರ್ಟ್ ಕೊಡೋದಕ್ಕೆ ಅನುಮತಿಯನ್ನ ಕೊಟ್ಟರೂ ಕೂಡ ಜೈಲಾಧಿಕಾರಿಗಳು ಕೊಡೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ ಬನ್ನಿ. ಇಂದಾದ್ರೂ ದರ್ಶನ್ಗೆ ಸಿಗುತ್ತಾ ಗುಡ್ ನ್ಯೂಸ್? ಕೋರ್ಟ್ ಮುಂದಿಟ್ಟಿರುವಂತಹ ಬೇಡಿಕೆ ಈಡೇರುತ್ತಾ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಹಾಸಿಗೆ ದಿಂಬು ಸಂಬಂಧ ಅರ್ಜಿ ಸಲ್ಲಿಸಿದ್ರು. ಇನ್ನು ಹೈಕೋರ್ಟ್ ನಿರ್ದೇಶನದ ನಂತರವೂ ಜೈಲಾಧಿಕಾರಿಗಳು ಸರಿಯಾಗಿ ಏನು ಒದಗಿಸ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲ ಅರ್ಜಿ ಸಲ್ಲಿಸಿದ್ರು. ಸದ್ಯ ನಟ ದರ್ಶನ್ ಹಾಸಿಗೆ ದಿಂಬು ವಿಚಾರವಾಗಿ ಕಾನೂನು ಸೇವಾ ಪ್ರಾಧಿಕಾರದ ವರದಿ ಮೇಲೆ ವಾದಕ್ಕೆ ಕಾಲಾವಕಾಶವನ್ನ ಕೋರಲಾಗಿದೆ. ಹೀಗಾಗಿ ದರ್ಶನ್ ಪರ ವಕೀಲ ಸುನಿಲ್ ಕಾಲಾವಕಾಶಕ್ಕೆ ಮನವಿ ಮಾಡಲಾಗಿದ್ದು ಇಂದಿಗೆ ವಾದ ಮಂಡಿಸುವುದಾಗಿ ಮನವಿ ಮಾಡಿದ್ರು. ಇಂದು ಮತ್ತೆ ವಿಚಾರಣೆ ನಡೆಯಲಿದೆ. ದರ್ಶನ್ಗೆ ಹಾಸಿಗೆ ಮತ್ತು ದಿಂಬು ನೀಡಬೇಕು ಅಂತ ದರ್ಶನ್ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿ ಆದೇಶ ಇಂದು ಹೊರಬೀಳುತ್ತೆ ಎಂಬ ಪ್ರಶ್ನೆ ಕಾಡಿದೆ. ಆದರೆ ಈ ಅರ್ಜಿಯ ಹಿನ್ನೆಲೆಯಲ್ಲಿ ಜೈಲು ಅಧಿಕಾರಿಗಳ ವಿರುದ್ಧ ದರ್ಶನ್ರ ಆರೋಪಗಳು ಮತ್ತು ಕಾನೂನು ಪ್ರಾಧಿಕಾರದ ವರದಿಯು ಚರ್ಚೆಗೆ ಗುರಿಯಾಗಿವೆ. ದರ್ಶನ್ ಕಳ್ಳಾಟ. ಸದ್ಯ ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ಸಾಲು ಆರೋಪ ಮಾಡಿದ್ದಾರೆ. ಸೂಕ್ತ ಶೌಚಾಲಯದ ವ್ಯವಸ್ಥೆ ಇಲ್ಲ, ಬ್ಯಾರಕ್ನಲ್ಲಿ 1 ಇಂಡಿಯನ್ 2 ವೆಸ್ಟರ್ನ್ ಟಾಯ್ಲೆಟ್ಗಳಿವೆ. ಸದ್ಯ 10 ಕೈದಿಗಳು ಇರುವಂತಹ ಬ್ಯಾರಕ್ನಲ್ಲಿ ದರ್ಶನ್ ಇದ್ದಾರೆ. ವಿಚಾರಣಾಧೀನ ಕೈದಿಗೆ ಹಾಸಿಗೆ ದಿಂಬು ಕೊಡಲು ಬರೋದಿಲ್ಲ.
ನಿಯಮಗಳ ಪ್ರಕಾರ ದರ್ಶನ್ಗೆ ಟಿವಿ ನೀಡಲು ಸಾಧ್ಯವಿಲ್ಲ. ಬಿಸಿಲಿನಲ್ಲಿ 1 ಗಂಟೆ ವಾಕ್ ಮಾಡಲು ದರ್ಶನ್ಗೆ ಅವಕಾಶ ನೀಡಲಾಗಿದೆ. ದರ್ಶನ್ಗೆ ಫಂಗಸ್ ಬಂದಿದೆ ಅಂತ ಹೇಳಿದ್ದು ಸುಳ್ಳು ಅನ್ನೋದು ಗೊತ್ತಾಗಿದೆ. ಕೈಯಲ್ಲಿ ಫಂಗಸ್ ಬಂದಿದೆ ಎಂದಿದ್ದ ಆರೋಪಿ ದರ್ಶನ್. ಆದರೆ ದರ್ಶನ್ ಕೈಯಲ್ಲಿ ಫಂಗಸ್ ಇಲ್ಲ, ಹಿಮ್ಮಡಿಯಲ್ಲಿ ಬೆರುಕು ಇಲ್ಲ. ಚರ್ಮರೋಗ ತಜ್ಞೆ ಜ್ಯೋತಿಬಾಯಿ ವರದಿ ಸಲ್ಲಿಕೆ ನೀಡಿದ್ದಾರೆ. ಜೈಲಾಧಿಕಾರಿಗಳು ನಿಯಮವನ್ನ ಪಾಲಿಸಿದ್ದಾರೆ. ಜೈಲು ವೈದ್ಯರಿಂದ ದರ್ಶನ್ಗೆ ಫಿಸಿಯೋಥೆರಪಿ. ದರ್ಶನ್ ಬ್ಯಾರಕ್ನಲ್ಲಿ ರಾತ್ರಿ ಪೂರ್ತಿ ಲೈಟ್ ವ್ಯವಸ್ಥೆ. ಆದರೆ ರಾತ್ರಿ ಲೈಟ್ ಬೇಡ ಎನ್ನುತ್ತಿರುವ ದರ್ಶನ್ ಇದನ್ನ ಕೋರ್ಟ್ ಪರಿಗಣಿಸುತ್ತಾ ಎಂಬುದನ್ನ ಇಂದಿನ ವಿಚಾರಣೆಯಲ್ಲಿ ನೋಡಬೇಕಿದೆ. ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಜೈಲಿನಲ್ಲಿ 4 ಗೋಡೆಗಳ ಮಧ್ಯೆ ಕಾಲ ಕಳೆಯುವಂತೆ ಆಗಿದೆ. ಇತ್ತೀಚೆಗೆ ಅವರು ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ಅರ್ಜಿ ಸಲ್ಲಿಸಿದ್ದಾರೆ. ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳು ಇಲ್ಲ ಅಂತ ಆರೋಪಿಸಿ ಜೈಲು ಅಧಿಕಾರಿಗಳ ವಿರುದ್ಧ ಸಾಲು ದೂರುಗಳನ್ನು ದರ್ಶನ್ ಮಾಡಿದ್ದಾರೆ. ಜೈಲು ಅಧಿಕಾರಿಗಳು ದರ್ಶನ್ರ ಆರೋಪಗಳನ್ನು ತಿರಸ್ಕರಿಸಿದೆ.